ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಜಸ್ಟ್ ವಾಟ್ಸಪ್ ಸ್ಟೇಟಸ್ ಹಾಕಿಬಿಟ್ಟು ತಿಂಗಳಿಗೆ ಏನಿಲ್ಲ ಅಂದ್ರೆ 15ರಿಂದ 20,000ವರೆಗೆ ನಾವು ಅರ್ನ್ ಮಾಡ್ಕೊಳ್ಬಹುದು. ಅದು ಯಾವ ತರ ಅಂತ ಹೇಳ್ಬಿಟ್ಟು ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡ್ಕೋಬೇಡಿ. ಹಾಗೆ ಇದರ ಆ್ಯಪ್ದಲ್ಲಿ ಲಿಂಕ್ ಕೆಳಗೆ ಕೊಟ್ಟರೆ ಬಾಕ್ಸ್ನಲ್ಲಿ ಹೇಳಿರ್ತೀನಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಗೂಗಲ್ ಕ್ರೋಮ್ ಕರ್ಕೊಂಡು ಹೋಗುತ್ತೆ. ನೀವು ಗೂಗಲ್ ಕ್ರೋಮ್ ಕರ್ಕೊಂಡು ಹೋದ ತಕ್ಷಣ ಇಲ್ಲಿ ಪಾಪಪ್ ಅಲ್ಲಿ ತೋರಿಸುತ್ತೆ ಇನ್ಸ್ಟಾಲ್ ದಿ ಆ್ಯಪ್ ಅಂತ. ನೀವು ಇನ್ಸ್ಟಾಲ್ ಅನ್ನ ಮಾಡ್ಕೊಳ್ಬಹುದು, ಇಲ್ಲ ಡೈರೆಕ್ಟ್ ಆಗಿ ಕ್ರೋಮ್ ಇಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇನ್ನೂ ಈಸಿ ನಿಮಗೆ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಮಗೆ ಈ ಥರ ಯೂನಿಜೋನ್ ಅಂತ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಮೆನು ಓಪನ್ ಆಗುತ್ತೆ. ಆಯ್ತಾ, ಇನ್ಸ್ಟಾಲ್ ಆದ ಈ ಥರ ನಮ್ಮ ಮೆನು ಹೋಗುತ್ತೆ. ನಿಮಗೆ ಮೊದಲೇ ತೋರಿಸಿದ್ದೀನಿ ಅರ್ನ್ ಮನಿ ಫಾರ್ ಶೇರಿಂಗ್ ವಾಟ್ಸಪ್ ಸ್ಟೇಟಸ್. ಓನ್ಲಿ ನೀವು ಈ ಆ್ಯಪ್ನಲ್ಲಿ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಫಾರ್ ಡೇ ಓನ್ಲಿ ಒಂದು ಸ್ಟೇಟಸ್ ಮಾತ್ರ ಶೇರ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಸಿ ಯುವರ್ ಅರ್ನಿಂಗ್ ಅಂತಿದೆ, ಅಲ್ಲಿ ತೋರಿಸ್ಬೋದು. ನಿಮ್ಮ ಮೊಬೈಲಲ್ಲಿ ಕಾಂಟ್ಯಾಕ್ಟ್ಸ್ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ ನಿಮ್ಮ ಅರ್ನಿಂಗ್ಸ್. ಏನಿಲ್ಲ ಅಂದರೆ ಮ್ಯಾಕ್ಸಿಮಮ್ 100, 200, 5,000 ಒಳಗೆ ಮ್ಯಾಕ್ಸಿಮಮ್ 1,000 ಒಳಗೆ ಇರ್ತಾರೆ. ಸೊ ಇಲ್ಲಿ ನೋಡ್ಕೊಳ್ಬೋದು. ನಮ್ಮ ಕಾಂಟ್ಯಾಕ್ಟ್ಸ್ ಏನಿಲ್ಲ ಅಂದರೆ ಒಂದು 900 ಜನ ಇದ್ದಾರೆ ಅಂದ್ಕೊಳ್ಳಿ, 913 ಜನ ಇದ್ದಾರೆ ಅಂದ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಹೊಡ್ಕೊಳ್ಳಿ. ಇಲ್ಲಿ ಮಂತ್ಲಿ ನಾವು ಎಷ್ಟು ಅರ್ನ್ ಮಾಡ್ಬೋದು ಆಟೋಮೆಟಿಕ್ ತೋರಿಸ್ತದೆ. 16,178 ರೂಪಾಯಿ ನಾವು ಅರ್ನಿಂಗ್ ಮಾಡ್ಕೊಳ್ಬೋದು. ನಿಮ್ಮ ವಾಟ್ಸಪ್ ಸ್ಟೇಟಸ್ನ ಯೂಸ್ ಮೇಲ್ಪಟ್ಟು ಡಿಪೆಂಡ್ ಅಪ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೈನ್ ಅಪ್ ಆಗುತ್ತೆ. ನೀವು ಮೇನ್ ಜಿಮೇಲ್ ಐಡಿ ಯಾವ್ದು ಇರ್ತೋ ಅದ್ರ ಮೇಲೆ ಸೈನ್ ಅಪ್ ಮಾಡ್ಕೊಳ್ರಿ ಜಿಮೇಲ್ ಐಡಿಯಿಂದ. ಇಲ್ಲಿ ಲಾಗಿನ್ ಆದ ತಕ್ಷಣ ನಮಗೆ ಇಲ್ಲಿ ಸೆಟ್ಟಿಂಗ್ ಪಕ್ಕಕ್ಕೆ ಒಂದು ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ನಿಮ್ಮ ಡೀಟೇಲ್ಸಲ್ಲಿ ಇರ್ತದೆ. ಮೊದಲಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಬ್ಲ್ಯಾಂಕ್ ಇರ್ತದೆ, ದಯವಿಟ್ಟು ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಗೂಗಲ್ ಕಾಂಟ್ಯಾಕ್ಟ್ಸ್ನಲ್ಲಿ ಎಷ್ಟು ಜನ ಇದ್ದಾರೆ ಎಂಬುದನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಗೆಟ್ ಫ್ರಮ್ ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಸಾಕು, ಆಟೋಮೆಟಿಕ್ ಸೈನ್ ಅಪ್ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಪೋಸ್ಟಲ್ ಕೋಡ್ ಅಂತ ಇದೆ. ಈ ಪೋಸ್ಟಲ್ ಕೋಡ್ ಇಲ್ಲಿ ಕೆಳಗೆ ಕೊಟ್ಟರು ಬಾಕ್ಸ್ನಲ್ಲಿ ತೋರಿಸ್ತಿರ್ತೀನಿ, ಅದನ್ನು ಮಾತ್ರ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಕರ್ನಾಟಕದಲ್ಲಿ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ಓನ್ಲಿ ಫಾರ್ ಈ ಪೋಸ್ಟಲ್ ಕೋಡಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಒಂದು ವೇಳೆ ಗೆಟ್ ಲೊಕೇಶನ್ ಅಂತ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ರೀತಿಯಾಗಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ವಾಟ್ಸಪ್ಪಿಗೆ ಕರ್ಕೊಂಡು ಹೋಗುತ್ತೆ. ವಾಟ್ಸಪ್ಪಿಂದ ಎಂಟ್ರ್ ಮಾಡ್ಕೊಳ್ಳಿ, ವಿತಿನ್ ಮಿನಿಟ್ನೊಳಗೆ ವೆರಿಫೈ ಆಗುತ್ತೆ. ನೆಕ್ಸ್ಟ್ ನೋಟಿಫಿಕೇಷನ್ ರಿಶ್ಯೂ ಆನ್ ವಾಟ್ಸಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಜೆಂಡರ್ ಮತ್ತು ಪರ್ಫೆಕ್ಟ್ ಲ್ಯಾಂಗ್ವೇಜನ್ನು ಕ್ಲಿಕ್ ಮಾಡ್ಕೊಂಡು ಸೇವ್ ಕೊಟ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ ನಾನು ಶೇರ್ ಮಾಡಿದ್ದೀನಿ ಸ್ಟೇಟಸ್ನ. ಹಾಗಾಗಿ ನನಗೆ ಆಲ್ರೆಡಿ ₹2.32 ಆಲ್ರೆಡಿ ಬಂದಿದೆ. ಸ್ಟೇಟಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಶೇರ್ ಆನ್ ಸ್ಟೇಟಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಕರ್ಕೊಂಡು ಹೋಗುತ್ತೆ. ವಾಟ್ಸಪ್ ಸ್ಟೇಟಸ್ನಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಶೇರ್ ಆನ್ ಸ್ಟೇಟಸ್ ಅಂತ ಬಂದಾಗ ಶೇರ್ ಮಾಡ್ಕೊಳ್ಳಿ. ಈ ಥರ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತಿಗೂ. ನಿಮಗೊಂದು ಫೋಟೋ ಬರ್ತದೆ, ಆ ಫೋಟೋ ಬಂದಾಗ ಮಾತ್ರ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡೋಕ್ಕೆ ಬಂದಿದ್ದು ನೀವು ಏನು ಮಾಡ್ಬೇಕಂದ್ರೆ ವಿತಿನ್ 15 ಗಂಟೆ ಒಳಗಡೆ, ಅಂದರೆ 15 ಅಥವಾ 20 ಗಂಟೆ ಒಳಗೆ ನೀವು ಶೇರ್ ಮಾಡಿದ್ದು ನೆನಪಿನಲ್ಲಿ ಇಟ್ಕೊಳ್ಳಿ. 24 hours ಆದಮೇಲೆ ಆಟೋಮೆಟಿಕ್ ಡಿಲೀಟ್ ಅಂದರೆ ನೀವು ಹಾಕಿದ ಸುತ್ತ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಶೇರ್ ಮಾಡಿದಪ್ಪ ಅಂದ್ಕೊಳ್ರಿ. ಇಲ್ಲಿ ನೀವು ಸ್ಟೇಟಸ್ ಶೇರ್ ಆಗತ್ತಾರೆ, ಇಲ್ಲಿ ಈ ಥರ ತೋರಿಸ್ತದೆ ಕರೆಕ್ಟ್ ಯಾವುದು ಇನ್ಕರೆಕ್ಟ್ ಯಾವುದು ಅಂತ ಹೇಳ್ಬಿಟ್ಟು. ಈ ಥರ ನೀವು ಸ್ಟೇಟಸ್ ಬಂದಾಗ ಈ ಥರ ಶೇರ್ ಮಾಡಬೇಕಾಗುತ್ತೆ. ದಯವಿಟ್ಟು ಈ ಥರ ಶೇರ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅದು ಶೇರ್ ಮಾಡಿದ್ದು 15 ಗಂಟೆ ಒಳಗಡೆ, ಇಲ್ಲಾಂದರೆ 24 ಆಗೋಕ್ಕೆ ಇನ್ನೊಂದು 10 ನಿಮಿಷ ಐತಮ್ಮಂಗೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ. ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಈ ಥರ ತೊಗೋಬೇಕಂತ ತೋರಿಸ್ತಾವೆ ನೋಡಿ ಇಲ್ಲಿ ಆಲ್ರೆಡಿ. ದಯವಿಟ್ಟು ಈ ಥರ ಯಾವುದೇ ರೀತಿ ಕಾರಣಕ್ಕೆ ತೊಗೊಂಬೋಕೆ ಹೋಗ್ಬೇಡಿ ಸ್ಕ್ರೀನ್ಶಾಟ್ನ. ಸೊ ಈ ಥರದತ್ತಲ್ಲ ಇಷ್ಟೇ ಮಾತ್ರ ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ. ನಾನು ಮೊದಲೇ ಹೇಳಿದೆ ನಿಮಗೆ, ಆ ಲಿಂಕ್ ಬಂದಾಗ ಮಾತ್ರ ದಯವಿಟ್ಟು ಆಟೋಮೆಟಿಕಾಗಿ ಶೇರ್ ಮಾಡೋಕೆ ಹೋಗ್ಬೇಡಿ. ಈ ಥರ ಲಿಂಕ್ ಮೇಲೆ ಒಂದು ಪಿಕ್ಚರ್ ಓಪನ್ ಆಗುತ್ತಲ್ಲ, ಅವಾಗ ನೀವು ಶೇರ್ ಮಾಡ್ಕೊಂಡು 15 ಅಥವಾ 24 hours ಹಾಕಿ ಇನ್ನೊಂದು 5 ನಿಮಿಷ ಐತೆ ಅಂದರೆ 10 ನಿಮಿಷ ಐತೆ ಅಂಬಾಗ ಮಾತ್ರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಥರ ಇಲ್ಲಿ ಕೆಳಗಡೆ ಯೂಸ್ ಕಾಣಬೇಕು, ಮೇಲೆ ಅದೆಲ್ಲ ಫೋಟೋತೆಲ್ಲ ಕಾಣಬೇಕು, ಆ ಥರ ಇರಬೇಕು. ಸೊ ಆ ಥರ ಬಂದಮೇಲೆ ಇಲ್ಲಿ ಮತ್ತೆ ಬ್ಯಾಕ್ ಬನ್ನಿ, ಅದು ಆ್ಯಪ್ನಲ್ಲಿ ಬನ್ನಿ. ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನಿಮ್ಮ ವ್ಯೂಸ್ ಮೇಲ್ಪಟ್ಟು ನಾನು ಮೊದಲು ಹೇಳಿದೆ ಎಷ್ಟು ಜನ ನಿಮ್ಮ ಸ್ಟೇಟಸನ್ನು ನೋಡಿದ್ರು ಅಷ್ಟಿಲ್ಲಿ ಅಮೌಂಟು ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲ ಇನ್ ಕೇಸ್ ನಿಮ್ಮಲ್ಲಿ ಭಾಳಷ್ಟು ಜನ 1000 ಮೇಲ್ಪಟ್ಟಿರಲಿಲ್ಲ ಅಂದರೆ 500 ಮೇಲ್ಪಟ್ಟಿರಲಿಲ್ಲ ಅಂದರೆ 300 ಮೇಲ್ಪಟ್ಟಿರಲ್ಲ. ಸೊ ಅಂಥದ್ದು ಏನು ಮಾಡ್ಬೇಕಪ್ಪ ಅಂದರೆ ಕೆಲವೊಂದು ಕಾಂಟ್ಯಾಕ್ಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಒಂದು 1000 ಜನ ಮ್ಯಾಕ್ಸಿಮಮ್ 1000 ಜನ ಅದಾರ ಅಂತಂದು ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಒಮ್ಮಿಗೆ ವಾಟ್ಸಪ್ನಲ್ಲಿ ಏನಿಲ್ಲಪ್ಪ ಅಂದರೆ ಒಂದು 300 ಜನ ಮಾತ್ರ ನಮಗೆ ವಾಟ್ಸಪ್ ನೋಡ್ತಾವ್ರೆ, ಮಿಕ್ಕಿ ಜನ ನೋಡಲ್ಲ ಅಂದ್ಕೊಳ್ಳಿ. ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಒಂದು 900 ಜನ ಇದ್ದಾರೆ ಅಂದ್ಕೊಳ್ಳಿ. ನೀವು 832 ಅಥವಾ 815 ಆ ಥರ ಎಲ್ಲ ಎಡಿಟಿಂಗ್ ಮಾಡಿ ಅಟ್ಯಾಚ್ ಮಾಡಿ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದರಲ್ಲಿ. ಅಂದರೆ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಹುಷಾರಾಗಿ ಎಡಿಟಿಂಗ್ ಮಾಡಬೇಕಾಗುತ್ತೆ. ಉಲ್ಟಾ ಈ ಥರಲ್ಲೇ ಎಡಿಟಿಂಗ್ ಮಾಡೋಕ್ಕೆ ಹೋಗಬೇಡಿ. ನಾನು ಸ್ಕ್ರೀನ್ಶಾಟ್ ತಗೊಂಡಲ್ಲ ಆ ಥರ ಎಡಿಟಿಂಗ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿರಿ. ನಿಮಗೆ ಈಸಿಯಾಗಿ ಮಂತ್ಲಿ ಏನಿಲ್ಲಪ್ಪ ಅಂದರೆ 15ರಿಂದ
20,000 ಒಳಗೆ ಈಸಿಯಾಗಿ ದುಡ್ಕೊಳ್ಬೋದು ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಈ ಆ್ಯಪ್ನ ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಟ್ಟು ಈ ಥರ ಅರ್ನಿಂಗ್ ಮಾಡೋಂತ ನೀವು ಹೇಳ್ಕೊಡ್ತಾ ಹೋದ್ರೆ ಸುತ್ತ ನಮಗೆ ಅರ್ನಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಆ್ಯಡ್ ಆಗ್ತಾ ಹೋಗುತ್ತೆ ಪೇಮೆಂಟು. ಇಲ್ಲಿ ತೋರಿಸಿದ್ರೆ ಒಬ್ಬರಿಗೆ ನೀವು ಏನಾದ್ರು ಶೇರ್ ಮಾಡಿದ್ರೆ ಅನ್ಕೊಂಡ್ರೆ 10 ರೂಪಾಯಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ದಿನಕ್ಕೆ ಏನಿಲ್ಲ ಅಂದರೆ ಒಂದು 10 ಜನಕ್ಕೆ ನೀವು ಶೇರ್ ಮಾಡಿದ್ರೆ ಅನ್ಕೊಂಡ್ರೆ 100 ರೂಪೀಸ್ ಆಟೋಮೆಟಿಕ್ ನಿಮ್ಗೆ ಪಾಯಿಂಟ್ ಶೇರ್ ಆಗುತ್ತೆ. ಇದನ್ನು ವಿತ್ಡ್ರಾ ಮಾಡ್ಕೋಬೇಕಂದ್ರೆ ಮ್ಯಾಕ್ಸಿಮಮ್ ಇಲ್ಲ ಅಂದರೆ ನಮಗೆ 15 ರೂಪಾಯಿ ಮೇಲ್ಪಟ್ಟಿರಬೇಕು. ಹಾಗಾದ್ರೆ ಮತ್ತೆ ನಾವು ವಿತ್ಡ್ರಾ ಮಾಡ್ಕೊಳ್ಬೋದು. ವಿತ್ಡ್ರಾ ಯಾವ ಥರ ಮಾಡ್ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಆಯಿತಾ.